ನಾಸಿರ್ ಬನ್ನಿ ಇಲ್ಲಿ. ಬಂದ ಮೇಡಮ್. ನಾಸಿರ್ ಇನ್ಯಾರು ಉಳಿದಿಲ್ವಲ್ಲ ಕೇಟಿಗಳು? ಎಲ್ಲ ಕೇಟಿಗಳು ಸೆಂಟ್ರಲ್ ಜೈಲ್ಗೆ ಹಾಕಿದ್ವಲ್ಲ? ಹೌದು ಮೇಡಮ್, ಇನ್ಯಾರು ಇಲ್ಲ. ಸಾಗರನೂ ಮತ್ತು ಇವಳು ವಿನೂತನ ಏನು ಅವಳ ಹೆಸರು, ಅವಳು ತುಂಬಾ ರಗಳೆ ಮಾಡಿದ್ಲು ಮೇಡಮ್. ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು? ಅಲ್ಲಿರೋರು ವಿಚಾರಿಸ್ಕೊಂತಾರೆ, ನಮ್ಮ ಕತೆ ಮುಗಿತಲ್ಲ. ತಲೆ ಮೇಲಿನ ಭಾರ ಇಳಿತು ಮೇಡಮ್, ಇಲ್ಲಿರೋರ್ನೆಲ್ಲ ಖಾಲಿ ಮಾಡಿದ್ದಕ್ಕೆ. ನಮ್ಗಂತೂ ಏನು ಕಿಚ 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 ಅಂತ ನಮ್ಗೆ ಅದು ಬೇಕು ಇದು ಬೇಕು ಅಂತ ಟಾರ್ಚರ್ ಕೊಡ್ತಾರೆ ಮೇಡಮ್. ಇವಾಗ ನಮ್ಮ ಹತ್ರ ಮಾತಾಡ್ತಿದ್ದಲ್ಲ, ಇವಾಗ ಅವ್ರಿಗೆ ಏನಾಗಬೇಕಂದ್ರೂ ಕೋರ್ಟ್ ಮುಖಾಂತರ ತರಿಸ್ಕೊಬೇಕು. ಕೋರ್ಟಲ್ಲಿ ಬಿದ್ದೆತ್ಕೊಳ್ಳಿ ಬಿಡಿ, ನಮ್ಗೇನಾಗಬೇಕು? ಮಾಡಿದ್ದೀವನೋ ಮಾರಾಯ ಅಂತ ಅವರೇ ಅನ್ಭವಿಸ್ತಾರೆ ಅಷ್ಟೇ ಮೇಡಮ್, ಅಷ್ಟೇ. ಇವಳು ವಿನೂತ ಅಂತಿದ್ಲಲ್ಲ, ಅವಳಿಗೆ ಊಟ ಬೇಕಂತೆ. ಊಟ ಮೇಕಪ್ ಕಿಟ್ಟು ಅಲ್ಲ, ಇವಳೊಬ್ಳಿಗೆ ಊಟ ತರಿಸ್ಕೊಟ್ಬಿಟ್ರೆ 5,000 ಜನ ಕೈದಿಗಳಿಗೆ ಎಲ್ಲ ಏನು ಮಾಡಬೇಕು? ಇವ್ರು ಇವತ್ತು ಕೇಳಿದ್ರೆ ನಾಳೆ ಅವರು ಕೇಳ್ತಾರೆ, ನಮಗೂ ಊಟ ಬೇಕು, ಮನೆ ಊಟ ಅಂತಂದ್ಬಿಟ್ಟು. ಏನೆಲ್ಲರಿಗೂ ತರಿಸಿ ಕೊಡೋಕ್ಕಾಗುತ್ತಾ? ಅದೇ ಅಲ್ವಾ ಮೇಡಮ್, ಮಾಡೋದೇ ದೊಡ್ಡ ತಪ್ಪು. ಇದರಲ್ಲಿ ಇವ್ರಿಗೆ ಮನೆ ಊಟ ಬೇರೆ. ಯಾಕೆ ಮನೆಯನ್ನೇ ಕರ್ಕೊಂಡೋಗಿ ಕೂರಿಸ್ಬಿಡೋಣ ಬಿಡಿ, ಜೈಲಲ್ಲಿ ಯಾಕೆ? ಮನೆಯಲ್ಲೇ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ನಾವು ಪೊಲೀಸರೆಲ್ಲ ಹೋಗಿ ಅವ್ರ ಮನೆ ಸುತ್ತ ಕಾಲು ಕಾಯೋಣ. ಅದು ನಿಜ ಅನ್ರಿ, ಮಾಡೋದೆಲ್ಲ ತಪ್ಪು ಮಾಡ್ತಾರೆ. ಆಮೇಲೆ ಇವ್ರು ಪೌರುಷ ತೋರಿಸೋದು. ಏನಾದರೂ ಮಾಡ್ಕೊಳ್ಳಿ ಬಿಡಿ, ಕೋರ್ಟ್ ಇದೆ, ಕೋರ್ಟ್ ತೀರ್ಮಾನ ಮಾಡ್ಕೊಳುತ್ತೆ, ನಮ್ಗೇನಾಗಬೇಕು? ಅಷ್ಟೇ ಮೇಡಮ್. ಓ ಧನು ಬನ್ನಿ. ಏನು ವಿಷಯ ಧನು? ಮೇಡಮ್, ನಮ್ಮಪ್ಪ ಒಂದು 20 ದಿವಸದಿಂದ ಕಾಣ್ತಾ ಇಲ್ಲ ಮೇಡಮ್. ಕಾಣಲಿಲ್ಲ ಅಂದರೆ ಫೋನ್ ಮಾಡಬೇಕಿತ್ತು. ಒಂದು 10 ಡೇಸು ಫೋನಲ್ಲಿ ಮಾತಾಡಿದ್ರು, ಮತ್ತೆ ಇವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಮೇಡಮ್. ಹೌದಾ? ಮತ್ತೆ ಫೋನು ಲೊಕೇಶನ್ ನೋಡಬೇಕಿತ್ತು ತಾನೇ, ಎಲ್ಲಿದೆ ಫೋನ್ ಅಂತ? ಅದೇ ನಿಮ್ಮ ಮುಖಾಂತರನೇ ಗೊತ್ತಾಗುತ್ತಲ್ಲ ಮೇಡಮ್, ಆ ಥರ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಯಾವುದೊಂದಕ್ಕೂ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಮೇಡಮ್. ದಯವಿಟ್ಟು ನಮ್ಮ ತಂದೆಯವ್ರನ್ನ ಹುಡುಕೊಡಿ ಮೇಡಮ್, ಅವರು ಸುಮಾರು 20 ದಿವಸದಿಂದ ಕಾಣ್ತಾ ಇಲ್ಲ. ಓ ಹೌದಾ, ಸರಿ ಧನು, ನಿಮ್ಮ ತಂದೆಯವ್ರದ್ದು ಫೋನ್ ನಂಬರ್ ಇದ್ದರೆ ಕೊಡಿ, ನಾವು ನೋಡ್ತೀವಿ. ಮೇಡಮ್, ನಾನು ನಿಮ್ಮ ಜೊತೆ ಇರ್ತೀನಿ ಮೇಡಮ್. ಪರ್ಸ್ನಲ್ ರಿಕ್ವೆಸ್ಟ್ ಮೇಡಮ್, ಯಾಕಂದರೆ ನಮ್ಮಮ್ಮ ತುಂಬ ಅಳ್ತಾ ಇದ್ದಾರೆ ಮೇಡಮ್. ನಮ್ಮಪ್ಪ 20 ದಿವಸದಿಂದ ಕಾಣಿಸ್ತಾ ಇಲ್ಲ, ಫೋನು ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರು ರಿಂಗ್ ಆಗುತ್ತೆ, ಫೋನೇ ತೆಗಿತಿಲ್ಲ ಮೇಡಮ್. ಏನಾಗಿದೆಯೋ ಏನೋ, ಒಂದು ಸರಿ ನೋಡಿದ್ರೆ ಹಂಗಾಯ್ತು, ಮತ್ತೆ ಏನಾಗಿದೆಯೋ ಏನೋ ಅಂತ ನಮ್ಗೆ ಭಯ ಆಗ್ತಾ ಇದೆ ಮೇಡಮ್. ಆ ಥರ ತೊಂದರೆ ಏನೂ ಆಗಿರಲ್ಲ, ನೀವು ಭಯ ಪಡಬೇಡಿ ಆಯಿತಾ? ನೀವು ಫೋನ್ ನಂಬರ್ ಕೊಟ್ಟೋಗಿ, ನಾವು ಎಲ್ಲಿದ್ದಾರೆ ಅಂತ ನೋಡ್ತೀವಿ. ಇಲ್ಲ ಮೇಡಮ್, ನಾನು ಹೋಗಲ್ಲ ಮೇಡಮ್, ನಮ್ಮಮ್ಮ ಅಳ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ಬರ್ತೀನಿ. ನಾವು ಎನ್ಕ್ವೈರಿ ಮಾಡಬೇಕಾದ್ರೆ ನೀವು ಅಲ್ಲಿರೋಂಗಿಲ್ಲ. ಇಲ್ಲ ಮೇಡಮ್, ನಾನು ದೂರದಿಂದಾನೇ ನೋಡ್ತೀನಿ ಮೇಡಮ್. ನಮ್ಮಪ್ಪಗೆ ಏನಾಗಿದೆಯೋ ಏನೋ, ಒಂದ್ಸರಿ ನೀವೇ ನಮ್ಮಪ್ಪ ಕೇಸ್ ಕ್ಲಿಯರ್ ಮಾಡಿದ್ರಲ್ಲ, ಯಾರೋ ತಲೆಗೆಲ್ಲ ಹೊಡೆದು ಅದೇ ಥರ ಆಗಿದೆಯೇನೋ ಅಂತ ಭಯ ಮೇಡಮ್. ನಾನಂತೂ ಎಲ್ಲೂ ಹೋಗಲ್ಲ ಮೇಡಮ್, ಇಲ್ಲೇ ಇರ್ತೀನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ, ನಾನು ನಿಮ್ಮ ಜೊತೆನೇ ಬರ್ತೀನಿ. ನಮ್ಮಪ್ಪಗೆ ಏನಾಗಿದೆಯೋ ಏನೋ, ನಮ್ಮಮ್ಮ 3 ದಿವಸ ಆಯಿತು ಊಟ ಮಾಡಿ, ಫೋನು ರಿಸೀವ್ ಮಾಡ್ತಾ ಇಲ್ಲ. ನೋಡಿದ್ರೆ ಎಲ್ಲವರೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಏನಾದರೂ ಮಾಡೋರಾ ಏನು ಅಂತ ಭಯ ಪಡ್ತಾ ಇದ್ದಾರೆ ಮೇಡಮ್ ನಮ್ಮಮ್ಮ. ಸರಿ ಬಿಡಿ, ಯಾಕೆ ಬೇಜಾರು ಮಾಡ್ಕೊತೀರಾ? ಪರವಾಗಿಲ್ಲ ಬಿಡಿ. ನಿಮ್ಮ ತಂದೆಯವ್ರದ್ದು ಫೋನ್ ನಂಬರ್ ಕೊಡಿ, ಲೊಕೇಶನ್ ಚೆಕ್ ಮಾಡೋಣ. ಹಾಂ ಸರಿ ಮೇಡಮ್, ಕೊಡ್ತೀನಿ. ಹೇಳಿ ನಂಬರ್. 99 33 44 55 661. ಓಕೆ ಹಾಂ ಈ ನಂಬರ್ ಎಲ್ಲಿ ಸಿಗ್ನಲ್ ತೋರಿಸ್ತಾ ಇದೆ ನೋಡಿ. ಹಾಂ ಸರಿ ಮೇಡಮ್. ನನಗೆ ತುಂಬಾ ಭಯ ಆಗ್ತಾ ಇದೆ ಮೇಡಮ್, ನನ್ನ ತಂದೆಗೆ ಏನಾಗಿದೆಯೋ ಅಂತ. ಯಾವತ್ತೂ ನಮ್ಮನೆ ಇಷ್ಟು ದಿನ ಬಿಟ್ಟು ಹೋದೋರೇ ಇಲ್ಲ ಮೇಡಮ್. ನಮ್ಮ ಮನೆಯಲ್ಲಂತೂ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಮೇಡಮ್. ನಮ್ಮಮ್ಮ ಅಂತೂ ಅಳ್ತಾನೇ ಇದ್ದಾರೆ, ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ ಮೇಡಮ್. ನನಗೆ ಫೋನು ರಿಸೀವ್ ಮಾಡಿ ಮಾತಾಡಿದ್ದಿದ್ರೆ ಒಂಥರ ಖುಷಿಯಾಗಿತ್ತೈತಿ, ಎಲ್ಲ ಈ ಥರ ಬರ್ತಾರೆ ಅಂತ. ಯಾವತ್ತೂ ನಮ್ಮನ್ನು ಇಷ್ಟು ದಿನ ಬಿಟ್ಟು ಹೋಗೇ ಇಲ್ಲ ಮೇಡಮ್. ಮೇಡಮ್, ಯಾವುದೋ ಹಳ್ಳಿ ತೋರಿಸ್ತಾ ಇದೆ ಮೇಡಮ್. ಓ ಹೌದಾ, ಸರಿ ನಾಸಿರು, ಹೊರಡೋಣ, ನಡೀರಿ ಧನುವರೇ. ಬನ್ನಿ ಮೇಡಮ್, ಬೇಗ ನಮ್ಮಪ್ಪ ನೋಡಬೇಕು ಮೇಡಮ್ ನಾನು. ಸರಿ ನಡೀರಿ. ಏನ ಸ್ಕೂಲ್ಗೆ ಹೋಗಿಲ್ಲ ಇನ್ನ? ದಿನಾನಿಕ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಎಲ್ಲಿಂದ ತಂದ್ಕೊಳ್ಳಿ? ಹೋಗಲೇ ಹೋಗ, ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ಯಾರು ಕೊಡ್ತಾರ ನಂಕ? ಅಲ್ಲ, ಮನೆಗೆ ಒಟ್ಟು ತುಂಬ ಊಟ ತಿನ್ಬಿಟ್ಟೋತಿಯಾ? ಏನಕ್ಕ ಕಾಸು ನಿಂಕ? ಏನು ಕಾಸು? ನಡಿ ಮೇಡಮ್ ಬಂದು ಹೇಳ್ತೀನಿ, ನಡಿ ನಿಮ್ಮ ಮೇಲೆ. ಕನ್ಸು ಮುಂದೆ ಮಗ, ಇವತ್ತು ಸಿಕ್ಕಣ್ಣ 3 ದಿವಸದಿಂದ ಮನೆ ಹತ್ರ ಸಿಗ್ತಾ ಇದ್ದೀನಿ, ಸಿಕ್ಕೇ ಇಲ್ಲ. ಇಲ್ಲವನ ಬರ್ತೀನಿರ ಲೇ. ಅವನವನು ಶಿಲೆ ಕತ್ಗನು. ಯಾಕ ನನ್ನ ಮೊಮ್ಮಗನ ಒಯ್ದಿರೋದು? ಯಾಕೋ? ಹೇಯ್, ಏನೋ ಮಾಡಿದ್ಲವಳು? ಏನು ಮಾಡಿದ್ಲವಳು? ಬರ್ತೀನಿ ಹೋಗಿತ ನನ್ನ ಮೊಮ್ಮಗನ ಸುದ್ದಿಕ. ಬರ್ತೀನಾ? ಹೇಯ್ ಬರ್ತೀನಿ ಹೋಗಿತ ನನ್ನ ಮೊಮ್ಮಗನ ಸುದ್ದಿಕ. ಬರ್ತೀನಾ? ಅಜ್ಜೆ ಬಿಟ್ಬಿಡ ಅಜ್ಜೆ ಬಿಟ್ಬಿಡಜ್ಜೆ. ಅವಳು ನನ್ನ ಮನೇಲಿ ಹೇಳಿದ್ನಲ್ಲ, ಅವಳು ಬಿದ್ದೋಗಿದ್ಲು, ಎತ್ತಕ್ಕೋಗ್ಯ ಅವನು ಒಯ್ದ್ನು ಅಂತ ಅನ್ಕೊಂಬಂದವಳೆ. ಬಿಡಜ್ಜೆ, ನನ್ನ ಹೊಟ್ಟೆ ಹುಟ್ಟವಳಲ್ಲ ಸುನಂದಿ, ಅವಳ ಮೇಲೆ ಹೇಳಿ ಏನೋ ನಂಬುತ್ತೀನಿ. ನಮ್ಮ ಮಗು ಬಿದ್ದೋಗ್ಬಿಟ್ರೆ ನೀವು ಎತ್ತಿದ್ದಕ್ಕೆ ಹತ್ಕೊಂಬತ್ತಾಳ ಅವಳು. ಹಾಂ, ಹತ್ಕೊಂಬತ್ತಾಳ?
ಯಾವತ್ತೂ ಹತ್ಕೊಂಬರಲ್ಲ ನೀವು ಎತ್ತಿದ್ದಕ್ಕ ಒಯ್ದು ಕಳ್ಸಿರೋದಕ್ಕೆ ಆ ಮಗು ಹತ್ಕೊಂಬಂದಿರೋದು. ಅವಳು ಯಾರ ಜೊತೆಗೂ ಹೋಗಲ್ಲ, ಒಬ್ಬರು ನನ್ನ ಮಾತನ್ನಲ್ಲ. ಅಣ್ಣ ಅಣ್ಣ ಅಂತ ಕೂಗ್ತಾಳೆ. ಇವನ್ಗೆ ಅಷ್ಟು ಮಾತ ಕರುಣೆ ಬೇಡ? ಹಾಂ ಏನು ತಿಳಿತದ ಆ ಮಗುಕ? ಅವಳು ನಂಗೆ ಒಯ್ದು ಕಳ್ಸವನೆ ಬೆನ್ನ ಮೇಲೆ ಕೈ ಕೈ ಹಂಗೆ ಬಿದ್ದದೆ. ಏನು ಇವನ್ಕೆ ತಿಂದು ಮಸ್ತಾರ ತಿಂದು ದುರಂಕರನ ಇವನ್ಕ? ನ್ಯಾಯವಾಗಿ ಬಾಣೆ ಕಳಿಸ್ರಲ್ಲ, ಈ ನ್ಯಾಯವಾಗಿ ಬಾಣೆ ಕಳಿಸ್ರ ಮಗುಕ? ಇಂಥ ಬಾಣೆ ಎಲ್ಲ ಕಳ್ಸೋದು ಯಾರಕ್ಕಂದ ಬಾ ಸಿಕ್ಕಾಕೊಂಡವ್ ನೋಡಿ ಇವನು. ನೋಡಿ ಬೈಲಿ ಬೈಲಿ. ಅಯ್ಯೋ ಪಾಪ ಅಣ್ಣ ದಯಮ್ಮ ಬರು ಬರು ಅಣ್ಣ ಪಾಪ ಬರು ದಯಮ್ಮ ಅಣ್ಣ ನೋಡ ಅಣ್ಣ ಪಾಪ ಬರು ಬರು ನೀನ ಬರು ನೀನ ದಯಮ್ಮ ಬರು. ನೋಡ್ದೇನಾ ನನ್ನ ಮಗುವ ಅಷ್ಟು ವೈದ್ ಕಳಿಸಿದ್ರು ಬಿಡು ಅಣ್ಣನ ಅಂತ ಹೇಳ್ತಾವಳೆ. ಅವಳು ಕಾಲ್ ಕೆಳಗೆ ನುಗ್ಗ ನೀನು ನೂಕಿತ ಬುದ್ಧಿ ಬರ್ತದೆ. ದಯಮ್ಮ ಬರು ಬರು ದಯಮ್ಮ ಬರು ಅಣ್ಣ ಪಾಪ. ಬಿಡಲ್ಲ ಇವನ್ನ. ಸಾಯಂಕಾಲ ಹಿಂಗೆ ಇರ್ಬೇಕು ಇವನು. ಕಟ್ಟಾಕ್ತೀನಿ ಅವಾಗ ಹಗ್ಗ ಕಟ್ಟಿ ಎಂಚಿ ಕಟ್ತೀನಿ, ಹಿಂಗೆ ನೇತಾಕ್ತೀನಿ ಅವನ್ನ. ಅಯ್ಯೋ ಅಜ್ಜೆ ಬಿಡಜ್ಜೆ ಎಲ್ಲ ನೋಡ್ಕೊಳ್ಳೆ. ಇನ್ನೊಕ್ಕಿತ ನನ್ನ ಮೊಮ್ಮಗಳ ಸುದ್ದಿಗೆ ಬತ್ತೀನಾ? ಲೈ ಬತ್ತೀನಾ? ಇನ್ನೊಕ್ಕಿತ ನಿನ್ ಸುದ್ದಿಗೆ ಬರೋ ಕಲ್ದಿರೋ ಹಿಂಗೆ ಮಾಡ್ಬೇಕು ಅಂತ. ಅಜ್ಜೆ ಬಿಡಜ್ಜೆ ಇನ್ನೊಂದ್ಕಿತ ಹಂಗೆಲ್ಲ ಮಾಡಲ್ಲ ಬಿಡಜ್ಜೆ. ನಾನು ಹೇಳ್ತೀನಿ ಬಿಡಜ್ಜೆ. ಇವಾಗ ಬಿಡ್ತಾ ಇದ್ದೀನಿ. ಇನ್ನೊಂದ್ಕಿತ ಏನೋ ನನ್ನ ಮೊಮ್ಮಗಳ ಸುದ್ದಿಗೆ ಬಂದಿದ್ದೆ ಅಂದ್ರೆ ಅದೇ ನಿಂಕ ಗಾಶರ. ಇನ್ನೊಂದ್ಕಿತ ಏನೋ ನನ್ನ ಮೊಮ್ಮಗಳ ಮೇಲೆ ಒಂದ್ ಏಟ್ ಬೀಳ್ಬೇಕು ಅದೇ ನಿಂಕ ಗಾಶರಲ್ಲ ಅದೇ. ಅಯ್ಯೋ ನೀವು ಬೈಕ್ ಮಣ್ಣಾಕ ಕಲ್ದಿರೋ ಶೇಖೆ ನೋಡ ಇಂತ ಏನ್ ಮಾಡ್ಬೇಕು ನಾವ? ಏನ್ ಮಾಡ್ಬೇಕು? ನೋಡ್ದೇನೆ ಶೇಖೆ ಅಂಟಿಸ್ಬೇಕ ಬೇಡ ಇವನ್ಕ? ಅಜ್ಜೆ ಕದಿರಿ ರಜ್ಜೆ ಎಲ್ಲ ನೋಡ್ಕೊಂಡ್ಯ. ಅವನೇನೋ ಬುತ್ತಿದ್ ಮಗು ಮುಳುತ್ತಿನೋನ ಏನೋ ಒಂದ್ ಕೆಲಸ ಮಾಡ್ಬಿಟ್ಟು ಕದಿರಿ ರಜ್ಜೆ ಬಿಡಜ್ಜೆ. ಕತ್ತು ಮುರಿದಾಕಿದ್ದೆ ನಡು ಮುರಿದಾಕ್ಬಿಡ್ತೀನಿ ನಿಂಕ. ನಡಮ್ಮ ನಡಿ ಸ್ಕೂಲಾಗ ಬಿಟ್ಟು ಬರ್ತೀನಿ ನಡಿ. ನೀವು ಒಟ್ಟುದಾಗ ಆವತ್ತು ಹೇಳಿದ್ನಿ ನಾನು ಅವ್ರ ಬ್ಯಾಗಿಗೆ ಡ್ಯಾಸು ಅವ್ರ ಬ್ಯಾಗ್ ಸಾಮಾನು ನಿಂತ್ಕೊಳಕ್ ಆಗಲ್ಲ ನಾನು ಕಲ್ದಿರಿರು ಅಂತ. ನನ್ನ ಮಾತು ಕೇಳ್ತೀಯ ನೀನು? ಅನ್ಬೋಕ್ಸ ಇವಾಗ. ನಡಿ ನಡಿಯು